ಯಾಕೆ ಸರ್ಕಾರಿ ಅಧಿಕಾರಿಗಳು ಸಾಧನಾ ಸಮಾವೇಶಕ್ಕೆ ಜನ ಸೇರಿಸಬೇಕು? ಏನು ನಿಮಗೇನು ಬೇರೆ ಕೆಲಸ ಇಲ್ವಾ? ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ರೀ ಇದು. ಸರ್ಕಾರಿ ನೌಕರನ್ನ ಯಾಕೆ ಬಳಸ್ಕೊಳ್ತೀರಿ ನೀವು? ನಿಮ್ಮ ಸಾಧನೆಗಳ ಸಮಾವೇಶ ಮಾಡೋದಾದ್ರೆ ನಿಮ್ಮ ಸಾಧನೆಗಳು ಏನಿದೆ ತೋರಿಸಿ ಜನಕ್ಕೆ. ನೀವು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನ ತೊಗೊಂಡಿರ್ತಕ್ಕಂಥ ಜನ ವಾಲಂಟ್ರಿಯಾಗಿ ಬರಬೇಕು, ಖುಷಿಯಾಗಿ ಬರಬೇಕು. ಅದು ಬಿಟ್ಟು ಜನರಿಗೆ ಇಲ್ಲಿನ ಜಿಲ್ಲಾಧಿಕಾರಿ ಹೇಳ್ತಾರೆ ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ಸೌಲಭ್ಯದ ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ಆಸೆ ಹುಟ್ಟಿಸ್ಬಿಟ್ಟು ಕರ್ಕೊಂಡು ಬರ್ತೀರೇನ್ರಿ ಜನನ ನೀವು? ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮೇ 19ರಂದು ನಡೆಯಲಿರುವ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶಕ್ಕೆ ಸರ್ಕಾರಿ ನೌಕರರನ್ನ ಬಳಸಿಕೊಳ್ಳುತ್ತಿರುವ ಕ್ರಮವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವುದಾಗಿ ಬಿಜೆಪಿ ಮುಖಂಡ ಗೌರೇಟಿ ಪ್ರಭಾಕರ ಗುಡುಗಿದ್ದಾರೆ. ಏನು ನಮ್ಮ ಜನ ದಿವಾಳಿಗೆ ತಳ್ಳಬೇಕು ಅಂತಿದ್ರೇನು? ನಮ್ಮ ಜನ ಭಾಳ ಸ್ವಾಭಿಮಾನಿಗಳು, ಸ್ವಾವಲಂಬಿಗಳಿದ್ದಾರೆ. ನಿಮ್ಮ ಊಟ ತಿಂಡಿಗೆ ಯಾರು ಕಾಯ್ಕೊಂಡು ಕೂತಿಲ್ಲ ಇಲ್ಲಿ. ಆದರೆ ನೀವು ಎಲ್ಲ ಆಸೆ ಹುಟ್ಟಿಸ್ಬಿಟ್ಟು ಕರ್ಕೊಂಡು ಬರ್ತಾ ಇದ್ದೀರ ಜನನ. ಇದು ಸರಿಯಲ್ಲ. ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಜಿಲ್ಲಾಡಳಿತ. ಸರ್ಕಾರದ ಕೆಲಸ ಮಾಡ್ಲಿಕ್ಕೆ, ಸರ್ಕಾರ ಸಂಬಳ ಕೊಡೋದು ಏನಕ್ಕೆ ರೀ ನಿಮಗೆ? ಬಡವ್ರು ಕೆಲಸ ಮಾಡಲಿ, ಕಾನೂನು ರೀತಿಯ ಕೆಲಸ ಮಾಡಲಿ ಅಂತ. ಕಾಂಗ್ರೆಸ್ ಏಜೆಂಟ್ಗಳ ತಲ ಕೆಲಸ ಮಾಡ್ಲಿಕ್ಕೆ ನೀವು ವಿರೋಧ ಅಧಿಕಾರಿಗಳು ಎಲ್ಲ ವಿರುದ್ಧ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯಿಂದ ಹಿಡಿದು ಎಲ್ಲರ ಮೇಲೂ ಕೂಡ ತಹಸೀಲ್ದಾರ್ ಎಲ್ಲ ಫೋಟೋಜಸ್ ಇದಾವೆ ನನ್ನ ಹತ್ರ. ಎಲ್ಲ ಮನೆಗೆ ಹೋಗಿ ರಾಜಕಾರಣಿಗಳ ಥರ ಕೈ ಮುಡಿದು ಕರಿತಿದ್ದೀರೇನ್ರಿ ನೀವು? ಸಮಾವೇಶಕ್ಕೆ ಬನ್ನಿ ಅಂತ ನಿಮ್ಮ ಡ್ಯೂಟಿನೇನ್ರಿ ಇದು? ದಿಸ್ ಈಸ್ ನಾಟ್ ಫೇರ್. ಇದನ್ನ ಯಾರು ಕೇಳೋರಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಾನು ನಿಮ್ಮೆಲ್ಲರ ವಿರುದ್ಧ PIL ಹಾಕಬೇಕಾಗುತ್ತೆ ಹೈಕೋರ್ಟ್ಗೆ. ಕಾಂಗ್ರೆಸ್ ಪಕ್ಷ ತನ್ನ ಸಾಧನೆ ಹೇಳಿಕೊಳ್ಳಲು ಸಮಾವೇಶ ಮಾಡಿಕೊಳ್ಳಿ, ಆದರೆ DCAC ತಹಸೀಲ್ದಾರ್ ಸೇರಿ ಸರ್ಕಾರಿ ಸಂಬಳ ತೆಗೆದುಕೊಳ್ಳುವ ನೌಕರರನ್ನ ಪಕ್ಷದ ಕಾರ್ಯಕ್ರಮಕ್ಕೆ ದುಡಿಸಿಕೊಳ್ಳುವುದು ಕರ್ನಾಟಕ ನಾಗರಿಕ ಸೇವಾ ನಿಯಮ 1966ಕ್ಕೆ ವಿರುದ್ಧ. ಇದು ನೇರವಾಗಿ ಸರ್ಕಾರಿ ಯಂತ್ರದ ದುರ್ಬಳಕೆ ಎಂದು ಪ್ರಭಾಕರ ಆರೋಪಿಸಿದರು. ಸರ್ಕಾರಿ ನೌಕರರು ರಾಜಕೀಯವಾಗಿ ತಟಸ್ಥವಾಗಿರಬೇಕು. ಅವರನ್ನ ಸಮಾವೇಶದ ಬ್ಯಾನರ್ ಕಟ್ಟುವುದರಿಂದ ಹಿಡಿದು ಜನ ಸೇರಿಸುವವರೆಗೂ ಬಳಸಲಾಗುತ್ತಿದೆ. ಇದರ ದಾಖಲೆಗಳನ್ನ ಕಲೆ ಹಾಕಿದ್ದೇವೆ. ನಾಳೆಗೆ ವಕೀಲರ ತಂಡದ ಜೊತೆಗೆ ಚರ್ಚಿಸಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕುತ್ತೇವೆ ಎಂದು ಅವರು ಸ್ಪಷ್ಟಪಡಿಸಿದರು. ವರದಿ ನಂದೀಶ್ ನಾಯ್ಕ್, CTV ನ್ಯೂಸ್, ಪಾವಗಡ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 3 ವರ್ಷ ಆಗಿರುವ ನಿಟ್ಟಿನಲ್ಲಿ ತುಮಕೂರು ಜಿಲ್ಲೆಯ ಭದ್ರಮ್ಮ ಚೌಲ್ಟ್ರಿ ಬಳಿ ಇರತಕ್ಕಂಥ ಕಾಲೇಜ್ ಮೈದಾನದಲ್ಲಿ 3 ವರ್ಷದ ಸಾಧನಾ ಸಮಾವೇಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಭಾಳ ದೊಡ್ಡ ಮಟ್ಟದಲ್ಲಿ ಈ ಸಮಾವೇಶಕ್ಕೆ ಜನನ ಸೇರಿಸಬೇಕು ಅಂತೇಳಿ ಇಡೀ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಗುತ್ತಿಗೆ ಪಡ್ಕೊಂಡಂಥ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಹಸೀಲ್ದಾರಿಂದ ಹಿಡಿದು ವಿಭಾಗಾಧಿಕಾರಿಗಳಿಂದ ಹಿಡಿದು ಎಲ್ಲ ಮಟ್ಟದ ಅಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ಕೆ ಬಳಸ್ಕೊಂಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿರೋದು ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೋ ಅಥವಾ ಕಾಂಗ್ರೆಸ್ ಏಜೆಂಟ್ರಾಗಿ ಕೆಲಸ ಮಾಡಲಿಕ್ಕಿದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಾಧನಾ ಸಮಾವೇಶದ ಬ್ಯುಸಿ ಇದ್ದೀವಿ ನಾವು, ಯಾರಿಗೂ ಲಭ್ಯ ಇರಲ್ಲ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕ್ಬಿಡ್ರಿ ಮಾನ್ಯ ಜಿಲ್ಲಾಧಿಕಾರಿಗಳೇ. ದಯವಿಟ್ಟು ಇದಕ್ಕೂ ನಿಮಗೂ ಸಂಬಂಧ ಏನು? ಕಾಂಗ್ರೆಸ್ ಕಾರ್ಯಕ್ರಮಕ್ಕೂ ನಿಮಗೆ ಸಂಬಂಧ ಏನ್ರಿ? ಸರ್ಕಾರ ಸಂಬಳ ಕೊಡ್ತಿರೋದು ಅಧಿಕಾರಿಗಳಿಗೆ, ಸರ್ಕಾರದ ದುಡ್ಡು, ಜನರ ತೆರಿಗೆ ದುಡ್ಡು. ಅದು ಬಿಟ್ಬಿಟ್ಟು ಬರ್ತಕ್ಕಂಥ ಯಾವೊಬ್ಬ ನಾಗರಿಕರಿಗೂ ಕೂಡ ಯಾವ ಅಧಿಕಾರಿನೂ ಸಿಗ್ತಾ ಇಲ್ಲ. ಕೆಲಸ ಕಾರ್ಯ ಇಲ್ಲದೆ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಸರ್ಕಾರಿ ಕೆಲಸ ಕಾರ್ಯಗಳಿಗೋಸ್ಕರ ಬಂದಿರತಕ್ಕಂಥ ರೈತ ವಾಪಸ್ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಮಟ್ಟಕ್ಕೆ ಬಂದಿದೆ ರೀ? ಸರ್ಕಾರಕ್ಕೆ ಯಾಕೆ ರೀ? ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳು ಬಳಕೆ ಮಾಡ್ಕೊಳ್ಳೋಂಥದ್ದು ಎಷ್ಟು ಸರಿ? ದಯವಿಟ್ಟು ಇದು ಸರಿಯಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿಕೊಳ್ಳಿ ಕಾರ್ಯಕ್ರಮ, ನಂದೇನೂ ಅಬ್ಜೆಕ್ಷನ್ ಇಲ್ಲ ಇದಕ್ಕೆ. 3 ಅಲ್ದಿರ 30 ಲಕ್ಷ ಸೇರಿಸ್ಕೊಳ್ಳಿ. ಆದರೆ ನೀವ್ಯಾಕೆ ಇನ್ವಾಲ್ವ್ ಆಗಿ ಜನನ ಸೇರಿಸ್ತಾ ಇದ್ದೀರಿ? ಎಲ್ಲ ಮನೆಗೆ ಹೋಗಿ ಎಲ್ಲರನ್ನ ಸೇರಿಸೋ ಅಂಥ ದರ್ದು ನಿಮಗೇನು ಬಂದಿದೆ? ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿನ ಜಿಲ್ಲಾಡಳಿತಕ್ಕೆ ಏನಾಗಿದೆಯೋ ಗೊತ್ತಿಲ್ಲ.